These lips. These lips. ಇಂಡಿಯನ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಿಮ್ಮದು ಫಸ್ಟ್ ಸಿನಿಮಾ ರಿಲೀಸ್ ಆಗಿದೆ, ದಿ ರೂಲರ್ಸ್ ಅಂತ. ಸಿನಿಮಾ ಬಗ್ಗೆ ಏನು ಪಾತ್ರ ಇದೆ ನಿಮಗೆ ಹೇಳ್ತೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ದುರ್ಗಾ ಬುಡ್ಡಿದೀಪ, ಇದೇ ಕೊಡ್ಗನಹಳ್ಳಿಯವಳು. ದ ರೂಲರ್ಸ್ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಯಾಕಂತಂದರೆ ನನಗಿದು ತುಂಬ ಭಯ ಇತ್ತು. ನನ್ನ ಏಜ್ಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದು ತುಂಬ ಭಯ ಪಟ್ಕೊಂಡು ನೋಡ್ತಿದ್ದೆ. ಫಸ್ಟ್ ಶೋಲಂತೂ ತುಂಬ ಶಿವರಿಂಗ್ ಆಗೋಗಿತ್ತು. ಮತ್ತು ಜನರ ಎಲ್ಲ ಅವರ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದ್ಮೇಲೆ ಒಂದು ಧೈರ್ಯ ಬಂದಿದೆ ನನಗೆ. ಟೋಟಲ್ ಆಗಿ ನಾವು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ, ಪ್ರತಿಯೊಂದು ಬಡ ಕುಟುಂಬದ ಹೆಣ್ಣುಮಕ್ಕಳು ಕೂಡ ಎಜುಕೇಷನ್ ಮಾಡ್ಕೋಬೇಕು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ತಿಳ್ಕೊಳ್ದೆ ಹೋದರೆ ಹೆಣ್ಮಕ್ಳು ಹೇಗೆ ತಪ್ಪು ದಾರಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಮೇಜರ್ ಆಗಿ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯಮಾಡಿ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ, ಏನೇ ತಪ್ಪುಗಳಿದ್ರು ನಾವು ಹೊಸ ಪ್ರತಿಭೆಗಳಾಗಿರೋದ್ರಿಂದ ಏನೇ ಮಿಸ್ಟೇಕ್ಸ್ ಇದ್ರು ದಯಮಾಡಿ ತಿಳಿಸಿ ನಮಗೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಕೋಲಾರ್ ನ್ಯೂಸ್ 17 ಚಾನಲಿಂದ ಈ ಸಿನಿಮಾ ನಿಮಗೆ 100 ಡೇಸ್ ಆಗಲಿ ಅಂತ ನಮ್ಮ ಟೀಮಿಂದ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಮಾಡುವ ಸರ್ ತುಂಬ ಭಯ ಇತ್ತು. ಯಾಕಂತಂದರೆ ನನ್ನ ಏಜ್ಗಿಂತೂ ಮೀರಿರೋ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ತುಂಬ ಭಯ ಪಟ್ಕೊಂಡು ನೋಡಿದೆ ಫಸ್ಟ್ ಶೋ ಎಲ್ಲ. ಬಟ್ ಇಷ್ಟೊಂದು ಜನ ಬಂದು ನೋಡಿ ಸಹಕಾರ ಕೊಟ್ಟಾಗ ನನಗೊಂದು ಎನರ್ಜಿ ಬಂದಿದೆ, ಈಗ ಒಂದು ಧೈರ್ಯ ಬಂದಿದೆ. ನಮ್ಮ ಕೋಲಾರದವರೆಲ್ಲರೂ ಬಂದು ಸಿನಿಮಾ ನೋಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ ಸರ್. ನೀವು ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಎಲ್ಲ ಹೆಣ್ಮಕ್ಳು ನೋಡ್ಬೇಕಾಗಿರ್ತಕ್ಕಂಥ ಸಿನಿಮಾ ಇದು. ಯಾಕಂತಂದ್ರೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಅವೇರ್ನೆಸ್ ಆಗಿರ್ಬೇಕು, ಹೆಂಗ್ ಓದ್ಕೋಬೇಕು. ಕಾಲ ತುಂಬಾ ಕೆಟ್ಟವಾಗಿದೆ. ಹೌದು ಸರ್. ಹೆಂಗ್ ನಡಿಬೇಕು ಅಂತ ಈ ಸಿನಿಮಾ ಹೇಳ್ಕೊಟ್ಟಿದೆ. ಹೌದು ಸರ್. ನಾವು ಎಜುಕೇಶನ್ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗೋದೇ ಇಲ್ಲ. ಸೊ ಅದನ್ನೇ ನಾವು ಈ ಮೂವಿ ಮುಖಾಂತರ ತೋರ್ಸಕ್ ಹೋಗಿರೋದು. ಓಕೆ ಅಮ್ಮ, ಆಲ್ ದ ಬೆಸ್ಟ್. ನಿಮಗೆ ಈ ಸಿನಿಮಾ 100 ಡೇಸ್ ಆಗಲಿ.